ದಿನನಿತ್ಯ ಸೇವಿಸುವ ಆಹಾರ ಅಂತ ಹೇಳ್ಬೋದು. ತೆಗೆದು ಫುಲ್ ಹಾಟ್ ಇದೆ, ಇವಾಗ ತಾನೇ ಫ್ರೆಶ್ ಮಾಡಿ ಇಡ್ತಿದ್ದಾರೆ. ತರಕಾರಿ ಬೆಳಿತಾರೆ ಅಂತ ಅದೇನಂತ ಗೊತ್ತಾಗ್ತಿಲ್ಲ. ಪೊಟ್ಯಾಟೊ ತರ ಇದೆ. ಏನಿದು ಇಲ್ಲಿ ಎಲ್ಲ ಪ್ರಾಣಿಗಳದ್ದು ಸಲಾಮಿ ಇಟ್ಟಿದ್ದಾರೆ. ಜಿಂಕೆ, ಸಾರಂಗ, ಇದೇನಿದು ಹಾರ್ಸ್ ಕೂಡ ಇದೆ. ನನಗಂತೂ ಹಂಗೆ ನೋಡಿ ತಲೆ ತಿರುಗಿ ಬರ್ತಿದೆ. ಇಲ್ಲಿ ಗೋಲ್ಡ್ ಪ್ರೈಸ್ ಎಷ್ಟಿದೆ ನೋಡಿ, ಇದೆಲ್ಲ ಗೋಲ್ಡ್. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಹಂಗರಿಯ ಬುಡಾಪೆಸ್ಟ್ ಅಲ್ಲಿ ಕೊನೆ ದಿನ. ಇವತ್ತು ನಾವು ಇಲ್ಲಿನ ಸೆಂಟ್ರಲ್ ಮಾರ್ಕೆಟ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಇಲ್ಲಿನ ಲೋಕಲ್ ಫುಡ್ ಏನೇನಿದೆ, ಹಾಗೆ ಏನೇನ್ ಬೆಳೀತಾರೆ ಅದನ್ನೆಲ್ಲ ನಾವು ಈ ಮಾರ್ಕೆಟ್ ಒಳಗಡೆ ನೋಡ್ಬೋದು. ಹಾಗೆ ಇದು ತುಂಬಾನೇ ಹಳೆ ಮಾರ್ಕೆಟ್, ಇಡೀ ಹಂಗರಿ ದೇಶದಲ್ಲೇನೆ ಓಲ್ಡೆಸ್ಟ್ ಮಾರ್ಕೆಟ್ ಇದು, ಹಾಗೆ ಬಿಗ್ಗೆಸ್ಟ್ ಮಾರ್ಕೆಟ್ ಕೂಡ. ಬನ್ನಿ ಒಳಗೆ ಹೋಗೋಣ. ಈ ಬುಡಾಪೆಸ್ಟ್ ಸೆಂಟ್ರಲ್ ಮಾರ್ಕೆಟ್ ಹೇಗಿದೆ, ಏನೇನೆಲ್ಲ ಸಿಗುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನಮಗೆ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇದ್ದಿದ್ದರಿಂದ ನಾವು ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ನ ಮಾಡಿದ್ವಿ. ಬೆಳಿಗ್ಗೆ ಎದ್ದ ಮೇಲೆ ಏನೇನು ಬ್ರೇಕ್ಫಾಸ್ಟ್ ಸಿಗುತ್ತೆ ಅಂತ ನೋಡ್ಬೋದು ನೀವು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಯುರೋಪಲ್ಲಿ ನೀವು ಯಾವುದೇ ಹೋಟೆಲ್ಗೆ ಹೋದ್ರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದ್ದೇ ಇರುತ್ತೆ ನೋಡಿ, ಇಲ್ಲಿ ಏನೇನಿದೆ ಅಂತ ಹೇಳಿ. ಇಲ್ಲಂತೂ ನನಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಲೇ ಗೊತ್ತಾಗ್ತಿರಲಿಲ್ಲ. ಯಾಕಂದರೆ ನನಗೆ ಇಲ್ಲಿ ಬ್ರೆಡ್ ಮತ್ತು ವೆಜಿಟೇಬಲ್ಸ್ ಬಿಟ್ಟರೆ ಬಾಕಿ ಏನೂ ಇಷ್ಟ ಇರಲಿಲ್ಲ. ಸೊ ಇನ್ನೇನು ಮಾಡೋದು, ಬ್ರೆಡ್ಡೇ ತಿನ್ನಬೇಕು. ನೋಡಿ ವೆರೈಟೀಸ್ ಆಫ್ ಬ್ರೆಡ್ ಎಷ್ಟು ಸಿಗುತ್ತೆ ಅಂತ ಹೇಳಿ. ಒಳಗಡೆ ಕೂಡ ಕೂತ್ಕೋಬೋದು, ಬಟ್ ತುಂಬ ಚೆನ್ನಾಗಿದ್ದಾರೆ. ಹಂಗಾಗಿ ನಾವು ಹೊರಗಡೆ ಕೂತಿದ್ವಿ. ಉದಯ್ ಬ್ರೇಕ್ಫಾಸ್ಟ್ ಹೇಗಿದೆ? ಏನೂ ಇಲ್ಲ, ಯಾಕಂದರೆ ಬರೀ ತರಕಾರಿ ತಿಂತವ್ರೆ. ತರಕಾರಿ ಹಣ್ಣು ಅಷ್ಟೇ. ಚಿನ್ನಿ ಬ್ರೇಕ್ಫಾಸ್ಟೇ ಫುಲ್ ವೆರೈಟಿ ಆಗಿದೆ, ಆದರೆ ಏನೂ ತಿನ್ನಲ್ಲ ಅಷ್ಟೇ ಅಲ್ಲ. ಏನು ತಿಂತೀಯಾ? ಇದೇ ನೋಡಿ ಸೆಂಟ್ರಲ್ ಮಾರ್ಕೆಟ್ಗೆ ಹೋಗೋದಕ್ಕೆ ಎಂಟ್ರೆನ್ಸ್. ಬನ್ನಿ ಒಳಗಡೆ ಹೋಗೋಣ. ತುಂಬಾ ಚೆನ್ನಾಗಿದೆ, ಏನೇನಿದೆ ನೋಡೋಣ ಬನ್ನಿ. ಫಸ್ಟ್ ಸ್ಟಾಪ್ ಇದು. ಫಸ್ಟು ಏನೋ ದೇವ್ರ ಪೂಜೆ ಅಂತಾರಲ್ಲ, ಹಂಗೆ ನಮಗೆ ಸಿಎನ್ಗೆ ಏನಾದರೂ ಒಂದು ತಗೊಟ್ಬಿಟ್ರೆ ಲಾಸ್ಟ್ ಕೊನೆವರೆಗೂ ಹೋಗೋವರೆಗೂ ಸುಮ್ಮನೆ ಇರ್ತಾಳೆ. ಸೊ ಫಸ್ಟ್ ಇವಳಿಂದನೇ ಸ್ಟಾರ್ಟ್ ಮಾಡೋಣ. ಮೇಡಮ್ ಇಳಿರಿ, ಏನು ಬೇಕು ತಗೊಳ್ಳಿ. ಇದೆಲ್ಲ ಏನಿದೆ ಇಲ್ಲಿ ಲೋಕಲ್ ಅವರು, ಇಲ್ಲಿನ ಜನರು ಹಾಕೊಂಡಿರುವಂತಹ ಮಾರ್ಕೆಟ್ ಇದು. ಇಲ್ಲೇನು ಸಿಗುತ್ತೆ ಎಲ್ಲ ಹಂಗೇರಿಯನ್ ಲೋಕಲ್ ಫುಡ್ ಅಥವಾ ಲೋಕಲ್ ಪ್ರಾಡಕ್ಟ್ಸ್. ಸೊ ಇಲ್ಲೇನು ನೋಡ್ತಿದ್ದೀರಾ, ಇಲ್ಲಿ ಆ ಕಡೆ ನೋಡ್ಬೋದು ಲಿವರ್ ಅದೆಲ್ಲ ಸಿಗುತ್ತೆ. ಯಾವುದದು ಡಕ್ಕಿ ಲಿವರ್ ಆಗಿರ್ಬೋದು ಅಥವಾ ಹಂಗರಿಯನ್ ವೈನ್ ಆಗಿರ್ಬೋದು, ಅದೆಲ್ಲ ಇದೆ ಇಲ್ಲಿ ಈ ಶಾಪಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಮೆಣಸಿನ್ಕಾಯಿ ಹಾರದ ಜೊತೆಗೆ ಇಲ್ಲಿ ನಮ್ಮ ಕಡೆ ಚೋಟ್ ಮೆಣಸಿನ್ಕಾಯಿ ಅಂತೀವಲ್ಲ, ಫುಲ್ ಸ್ಟ್ರಾಂಗ್ ಇರುತ್ತಲ್ಲ ಆ ಥರ, ಅದನ್ನು ಕೂಡ ಈ ಥರ ಕಟ್ಟಿ ಮಾರ್ತಿದ್ದಾರೆ. ಹಾಗೆ ಈ ಕಡೆ ಬಂದರೆ ನೋಡ್ತಿರ್ಬೋದು ಫುಲ್ ಮೆಣಸಿನ್ಕಾಯಿ ಇಟ್ಕೊಂಡಿದ್ದಾರೆ. ಅದು ಏನೋ ಹಳೇ ಮೆಣಸಿನ್ಕಾಯಿ ಆಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು, ನನಗೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು. ಮೆಣಸಿನ್ಕಾಯಿನ ಈ ಥರ ಕಟ್ಟಿ ಹಾರ ಮಾಡಿ ಮಾರ್ತಿದ್ದಾರೆ. ಹಾಗೆ ಅದನ್ನ ಮದುವೆಗಳಲ್ಲಿ ಯೂಸ್ ಮಾಡ್ತಾರಂತೆ. ಸೀರಿಯಸ್ಲಿ ನನಗೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಒಂಥರ ಶಾಕ್ ಅಂತಲೇ ಹೇಳ್ಬೋದು. ನಿಮಗೇನಿಸ್ತು ಕಮೆಂಟ್ ಮಾಡಿ ಹೇಳಿ. ಇಲ್ಲಿ 4 ಥರದ್ದು ಈ ಥರ ಪಪ್ರಿಕಾನ ಬೆಳಿತಾರಂತೆ. ಸೊ ಹಂಗೇರಿಯಲ್ಲಿ ಜಾಸ್ತಿ ಇದನ್ನು ಬೆಳಿತಾರಂತೆ. ಅದು ಅಲ್ಲದೆ ಪೇಸ್ಟ್ಗಳು ಸಮೇತ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮೊಂಥರ ಟೂತ್ ಪೇಸ್ಟ್ ಬರುತ್ತಲ್ಲ ಆ ಥರ ಪೇಸ್ಟ್ಗಳಿದೆ. ಹಾಗೆ ಇಲ್ಲಿ ಈ ಕಡೆ ಈ ಥರ ಡಬ್ಬಗಳಲ್ಲಿ ಕೂಡ ತುಂಬಿಟ್ಕೊಂಡಿದ್ದಾರೆ. ಇದರಲ್ಲಿ ಸ್ವೀಟ್ ಇದೆಯಂತೆ, ಮೀಡಿಯಂ ಸ್ಪೈಸಿ ಇದೆಯಂತೆ, ಹಾಗೆ ಫುಲ್ ಸ್ಟ್ರಾಂಗ್ ಏನಿದೆ ಅದು ಕೂಡ ಇದೆಯಂತೆ. ನಾವಿವಾಗ ಇದು ಪಿಜ್ಜಾ ಎಲ್ಲ ಮಾಡಿದಾಗ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಎಕ್ಸ್ಟ್ರಾ ಜಾಸ್ತಿ ಸ್ಪೈಸಿ ಇದೆಯಂತೆ. ಸೊ ಅದು ಮತ್ತು ಇದೆರಡು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ಮುಂದೆ ಹೋಗೋಣ. ನೀವಿವಾಗ ಏನು ನೋಡ್ತಿದ್ದೀರಾ, ಇದೆಲ್ಲ ಮೀಟು. ಅದನ್ನೆಲ್ಲ ಕಟ್ ಮಾಡಿ ಈ ಥರ ಫರ್ಮೆಂಟ್ ಮಾಡಿ ಇಟ್ಟಿರ್ತಾರೆ. ಸೊ ಮೇಲೆ ನೋಡ್ತಿದ್ದೀರಾ ಅದೆಲ್ಲ ಫರ್ಮೆಂಟ್ ಮಾಡಿರೋದು. ಹೆಚ್ಚು ಕಮ್ಮಿ ಒಂದು 5-6 ತಿಂಗಳು ಈ ಥರನೇ ಇಡ್ಬೋದಂತೆ, ಇಟ್ಟು ಯೂಸ್ ಮಾಡ್ಬೋದಂತೆ, ಏನು ಕೆಟ್ಟೋಗಲ್ಲಂತೆ. ಸೊ ನೋಡಿ ಈ ಕಡೆ ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇವರ ಒಂದು ಡೈಲಿ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಏನು ದಿನನಿತ್ಯ ಸೇವಿಸುವ ಆಹಾರ ಅಂತ ಹೇಳ್ಬೋದು ಇವುಗಳನ್ನ. ಟ್ರೆಡಿಷನಲ್ ಹಂಗರಿಯನ್ ಸಲಾಮಿ ಅಂತೆ. ಸೊ ಪೋರ್ಕ್ ಮತ್ತು ಬೀಫ್ ಎರಡು ಮಿಕ್ಸ್ ಮಾಡಿರೋದು. ನಮ್ಮ ಕಡೆ ಮಾರ್ಕೆಟ್ಗೆ ಹೋದರೆ ಹೇಗೆ ಈ ಲೋಕಲ್ ಫುಡ್ಗಳು ಸಿಗುತ್ತೆ, ಅಲ್ಲಿ ಬೆಳೆದಿರುವ ತರಕಾರಿಗಳಾಗಿರ್ಬೋದು ಅಥವಾ ಮಾಡೋ ತಿಂಡಿಗಳಾಗಿರ್ಬೋದು ಅದೆಲ್ಲ ಸಿಗುತ್ತೆ. ಅದೇ ಥರ ಈ ಸೆಂಟ್ರಲ್ ಮಾರ್ಕೆಟಲ್ಲಿ ಹಂಗರಿಯನ್ ಲೋಕಲ್ ಫುಡ್ ಸಿಗುತ್ತೆ. ಹಾಗೆ ಈ ಹಂಗರಿಯಲ್ಲಿ ಏನೇನಿದೆ ಟ್ರೆಡಿಷನಲ್ ಫುಡ್ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಆ ಥರದ್ದೆಲ್ಲ ಸಿಗುತ್ತೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಹೊಸ ವಸ್ತುಗಳನ್ನ ನೋಡ್ತಾ ಇದ್ದೀವಿ, ಹೊಸ ವಿಷಯಗಳನ್ನ ತಿಳ್ಕೊತಿದ್ದೀವಿ. ಬನ್ನಿ ಇನ್ನು ಏನೇನಿದೆ ನೋಡೋಣ. ಜಿಂಕೆ ನೋಡಿ, ಇಲ್ಲಿ ಜಿಂಕೆ, ಸಾರಂಗ, ಸಲಾಮಿ ಕೂಡ ಇಟ್ಟಿದ್ದಾರೆ. ಇವಾಗ ಏನು ನೋಡ್ತಿದ್ದೀರಾ, ಇದೆಲ್ಲ ಮಶ್ರೂಮ್. ಇಲ್ಲಿ ಫ್ರೆಶ್ ಕೂಡ ಸಿಗುತ್ತೆ, ಹಾಗೆ ಈ ಥರ ಡ್ರೈ ಆಗಿರೋದು ಕೂಡ ಸಿಗುತ್ತೆ. ತುಂಬಾನೇ ವೆರೈಟಿ ಸಿಗುತ್ತೆ ನಮಗೆ ಮಶ್ರೂಮಲ್ಲಿ. ನೋಡಿ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಥರದ ಮಶ್ರೂಮ್ಗಳಿದೆ ಅಂತ ಹೇಳಿ. ಎಲ್ಲ ಇವರು ಒಣಗಿಸಿ ಪ್ಯಾಕೆಟ್ ಮಾಡಿ ಮಾರ್ತಿದ್ದಾರೆ. ಹಾಗೆ ಲೂಸ್ ಕೂಡ ಸಿಗುತ್ತೆ ಇಲ್ಲಿ.
ನನ್ನ ಹಿಂದೆ ನೋಡ್ತಿದ್ದೀರಲ್ಲ ಇದನ್ನ ಚಿಮ್ನಿ ಕೇಕ್ ಅಂತ ಹೇಳ್ತಾರೆ. ಸೊ ಇದು ಕೂಡ ಹಂಗರಿಯಲ್ಲಿ ಒಂದು ಹಂಗರಿಯನ್ ಟ್ರೆಡಿಷನಲ್ ಫುಡ್ ಅಂತಾನೆ ಹೇಳ್ಬೋದು. ಇಲ್ಲಿದಷ್ಟೇ ಅಲ್ಲ, ಚೆಕ್ ರಿಪಬ್ಲಿಕ್ ದೇಶದಲ್ಲೂ ಕೂಡ ಈ ಚಿಮ್ನಿ ಕೇಕ್ ಏನಿದೆ ಅದು ಫೇಮಸ್. ಚೆಕ್ ರಿಪಬ್ಲಿಕ್ ದೇಶದಲ್ಲಿ ಪ್ರಾಗ್ ಹೋಗಿದಾಗ ನಾವು ಚಿಮ್ನಿ ಕೇಕ್ನ ಟೇಸ್ಟ್ ಮಾಡಿದ್ವಿ ಅಲ್ಲಿ. ಸೊ ಹಂಗಾಗಿ ಆಲ್ರೆಡಿ ಒಂದ್ಸರಿ ಟೇಸ್ಟ್ ಮಾಡಾಗಿದೆ. ಸೊ ಇಲ್ಲೇನು ಟೇಸ್ಟ್ ಮಾಡಲ್ಲ, ಬಟ್ ನೋಡ್ಕೊಳ್ಳಿ, ಇದು ಈ ದೇಶದ ಒಂದು ಟ್ರೆಡಿಷನಲ್ ಫುಡ್ಡು. ಸೊ ಇಲ್ಲೂ ಕೂಡ ನಮಗೆ ಯಾವ್ಯಾವ ಚಾಕ್ಲೇಟ್ಸ್ ಬೇಕು ಅಥವಾ ಯಾವುದು ವೈಟ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಯಾವ್ದು ಬೇಕು ಅದನ್ನು ಫಿಲ್ ಮಾಡಿ ಕೊಡ್ತಾರೆ. ಇಲ್ಲಿ ಒಂದು ಮಷಿನ್ ಇದೆಯಲ್ಲ, ಇದರಲ್ಲಿ ಇವರು ಬೇಯಿಸ್ತಿದ್ದಾರೆ ನೋಡಿ ಅದನ್ನು. ಸೊ ಆಲ್ರೆಡಿ ಅದನ್ನು ಡೋ ಮಾಡಿ ಅದಕ್ಕೆ ಹಾಕಿ ಬೇಯಿಸ್ತಿದ್ದಾರೆ. ಸೊ ಇಮಿಡಿಯೇಟಾಗಿ ಇಲ್ಲಿ ಇಡ್ತಿದ್ದಾರೆ ನೋಡಿ, ಅಲ್ಲಿಂದ ತೆಗೆದು ಫುಲ್ ಹಾಟ್ ಇದೆ, ಇವಾಗ ತಾನೇ ಫ್ರೆಶ್ ಮಾಡಿ ಇಡ್ತಿದ್ದಾರೆ. ಸೊ ಏನಂತ ಹೇಳಿದ್ರೆ ಮನೆಗೆ ತೊಗೊಂಡೋಗೋಣ ಅಂತ ಹೇಳಿದ್ರೆ ಜಸ್ಟ್ 2 days ಅಷ್ಟೇ ಇಡ್ಬೋದಂತೆ. ಅದಕ್ಕೆ ತೊಗೊಂಡೋಗ್ತಾ ಇಲ್ಲ, ಟೇಸ್ಟ್ ಮಾಡ್ತಿಲ್ಲ. ಪಾಲಿಂಕ, ಓಕೆ, ಇದೆಲ್ಲ ಹಂಗರಿದು ಲೋಕಲ್ ಡ್ರಿಂಕ್ ಅಂತೆ, ಪಾಲಿಂಕ ಅಂತ ಹೇಳಿ. ಇದು ಈ ಕಡೆ ಏನಿದೆ ಇದೆಲ್ಲ ವೈನ್ ಅಂತೆ. ಹಾಗೆ ಇಲ್ಲೇ ನೋಡ್ತಿದ್ದೀರಾ, ಇದೆಲ್ಲ ಇಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳು. ಸೊ ನೋಡ್ಬೋದು ನೀವು ಯಾವ್ಯಾವ ತರಕಾರಿ ಬೆಳೀತಾರೆ, ಹಣ್ಣು ಬೆಳೀತಾರೆ ಅಂತ. ನಂಗಂತೂ ಈ ಪ್ರೈಸ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳೋಕ್ಕಾಗಲ್ಲ. ಸೊ €1 €2 ಅಂದರೆ ಈಸಿಯಾಗಿ ಹೇಳ್ಬಿಡ್ಬೋದು, ಬಟ್ ಇಲ್ಲಿ ನೋಡಿ ಇಲ್ಲಿ ಹಿಂಗಿದೆ ಅಂತ ಹೇಳಿ. ಸೊ ಇಲ್ಲಿ ಆಗಲೇ ಹೇಳ್ದಂಗೆ 4 types ಆಫ್ ಪಾಪ್ರಿಕಾ ಬೆಳೀತಾರಂತೆ. ಇಲ್ಲಿ 3 types ಆಫ್ ಪಾಪ್ರಿಕಾ ಇದೆ, ಇನ್ನೊಂದು ಇಲ್ಲ. ಬಟ್ ನೋಡಿ ಯಾವ್ಯಾವ ಥರ ತರಕಾರಿ ಬೆಳೀತಾರೆ ಅಂತ. ಅದೇನಂತ ಗೊತ್ತಾಗ್ತಿಲ್ಲ, ಪೊಟ್ಯಾಟೊ ಥರ ಇದೆ, ಆದರೆ ಕಲರ್ ನೋಡಿ ಯಾವ ಥರ ಇದೆ ಅಂತೇಳಿ. ಇದು ಇಲ್ಲಿನ ಡ್ರೈ ಫ್ರೂಟ್ ಶಾಪು. ಎಷ್ಟು ಕಲರ್ಫುಲ್ ಆಗಿದೆಯಲ್ಲ ನೋಡೋದಿಕ್ಕೆ. ಹಾಗೆ ಇಲ್ಲಿ ನೋಡಿ ಪಾಸ್ತಾ ಕೂಡ ಇದೆ, ಯುರೋಪಲ್ಲಿ ಕಾಮನ್, ಬಟ್ ಇದು ಹಂಗರಿಯಲ್ಲಿ ಮಾಡಿರೋ ಪಾಸ್ತಾ, ಹಂಗರಿಯನ್ ಪಾಸ್ತಾ. ಚಿಕ್ಕ ಪ್ಯಾಕೆಟ್ಸ್ ಕೂಡ ಇದೆ. ಆದರೂ ಇಲ್ಲಿ ಕರೆನ್ಸಿ ಮಾತ್ರ ಸೂಪರ್ ನೋಡಿ. ಏನೇ ಹೇಳೋದಾದ್ರೂ 2000, 3000, 4000, 4500 ಈ ಥರ ಹೇಳಬೇಕು ಅಲ್ಲ ಉದಯ್? ಇಲ್ಲಿನ ಕರೆನ್ಸಿ ಬಗ್ಗೆ ಏನು ಹೇಳ್ತೀಯಾ? ಅಂದರೆ ನಮಗೆ ಆಲ್ರೆಡಿ ರುಪೀಸ್ ಮತ್ತು ಯೂರೋಸಲ್ಲಿ ಹೇಳಿ ಅಭ್ಯಾಸ ಆಗಿದೆ. ಸೊ ಇವಾಗ 4000, 2000, 5000 ಅಂತ ಹೇಳ್ತಾರೆ ಅಲ್ಲ. ಸೊ ಚಾಕ್ಲೇಟ್ ಮಾಡ್ತಾ ಇದ್ದಾರೆ ನೋಡಿ, ಚಾಕ್ಲೇಟ್ ಫೌಂಟೇನ್ಸ್ ಇಟ್ಟಿದ್ದಾರೆ ಇಲ್ಲಿ. ಮೀಡಿಯಂ ಚಾಕ್ಲೇಟ್, ವೈಟ್ ಚಾಕ್ಲೇಟ್, ಹಾಗೆ ಡಾರ್ಕ್ ಚಾಕ್ಲೇಟ್ ಇದೆ. ಹಾಗೆ ಕುಕೀಸ್ ಕೂಡ ಇದೆ. ಪಪ್ರಿಕಾ ನೋಡಿ ಇಲ್ಲಿ ಹೇಗಿದೆ ಅಂತ ಹೇಳಿ. ಸೊ ಅದೊಂದು ಟೈಪ್ ಇದೆ. ಇಲ್ಲಿ ನೋಡಿ ಇಲ್ಲಿ ಈ ಥರ ಒಂದಿದೆ, ಹಾಗೆ ಇಲ್ಲಿ ಇನ್ನೊಂದು ಥರ ಇದೆ, ಹಾಗೆ ಇಲ್ಲೊಂದು ಮತ್ತೊಂದು ಥರ ಪಪ್ರಿಕಾ ಇಟ್ಟಿದ್ದಾರೆ. ಸೊ ರೇಟ್ಗಳು ನೋಡಿ ಎಷ್ಟೆಷ್ಟಿದೆ ಅಂತ ಹೇಳಿ. ಹಣ್ಣುಗಳಲ್ಲಿ ಬಂದರೆ ಮಾಮೂಲಿ ಪೇರ್ ಆಗಿರ್ಬೋದು, ಪ್ಲಮ್, ಬೆರೀಸ್, ಡ್ರ್ಯಾಗನ್ ಫ್ರೂಟ್ ಇದೆ. ಜಾಸ್ತಿ ಪ್ಲಮ್ ಇದೆ. ಪ್ಲಮ್ಮಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ ನೋಡಿ. ನಾರ್ಮಲ್ ಬನಾನಾ, ಹಾಗೆ ಈ ಕಡೆ ನೋಡಿ ಇಲ್ಲಿ ಸ್ಪ್ರಿಂಗ್ ಆನಿಯನ್, ಮತ್ತು ಈ ಕಡೆ ಸೈಡು ಕಲ್ಲಂಗಡಿ ಆಗಿರ್ಬೋದು, ಹೂಕೋಸ್, ಬದನೆಕಾಯಿ, ಹಾಗೆ ಎಷ್ಟು ದೊಡ್ಡದು ಸೋರೆಕಾಯಿ ಇಟ್ಟಿದ್ದಾರೆ ನೋಡಿ ಅಲ್ಲಿ. 1400 ಹಂಗರಿಯನ್ ಕರೆನ್ಸಿಯಲ್ಲಿ ಅದು. ಇಲ್ಲೇನು ನೋಡ್ತಿದ್ದೀರಾ, ಇದೆಲ್ಲ ಪಿಗ್ ಸಲಾಮಿ. ಇದೇನಿದು ಹಾರ್ಸ್ದು ಕೂಡ ಇದೆ. ಮೋಸ್ಟ್ಲಿ ಅಲ್ಲಿ ಹಾರ್ಸ್ ಸಲಾಮಿ ಅನ್ಸುತ್ತೆ ಅದು ಶೀಪ್. ಸೊ ಇದೆಲ್ಲ ಪಿಗ್, ಬೀಫ್, ಜಿಂಕೆ ನೋಡಿ ಇಲ್ಲಿ, ಜಿಂಕೆ, ಸಾರಂಗ ಸಲಾಮಿ ಕೂಡ ಇಟ್ಟಿದ್ದಾರೆ. ಏನಿದು ಇಲ್ಲಿ ಎಲ್ಲ ಪ್ರಾಣಿಗಳದ್ದು ಸಲಾಮಿ ಇಟ್ಟಿದ್ದಾರೆ, ಜಿಂಕೆ, ಸಾರಂಗ. ಜನ ನೋಡಿ ಬಂದು ಹೆಂಗೆ ಸಲಾಮಿಗಳನ್ನ ತಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿ. ಏನಿದು, ಇದನ್ನು ಮಾಂಸನೇನಾ? ಇದು ಮಾಂಸನಾ? ಇದು ಅದಾ? ಹೌದಾ? ಇಲ್ಲಿ ನೋಡಿ ಇಲ್ಲಿ ಯಾವ್ಯಾವ ಥರ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಿಮಗೆ ಪ್ರಾಣಿದು ಯಾವ್ಯಾವ ಪಾರ್ಟ್ಸ್ ಬೇಕು ಎಲ್ಲ ಪಾರ್ಟ್ಸ್ ಸಿಗುತ್ತೆ ಇಲ್ಲಿ ನೋಡಿ. ಅಲ್ಲಿಂದ ಅಲ್ಲಿವರೆಗೆ ಹೆಂಗೆ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂತೇಳಿ ಭಯ ಆಗುತ್ತೆ ನೋಡಿದ್ರೆ. ಫ್ರೈ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಈ ಕಡೆ ನೋಡಿ, ಈ ಕಡೆ ಕೂಡ ಇಟ್ಟಿದ್ದಾರೆ. ಯಪ್ಪ, ನನಗಂತೂ ಹಂಗೆ ನೋಡಿ ತಲೆ ತಿರುಗಿ ಬರ್ತಿದೆ. ಇದು ನೋಡಿ, ಇದು ಕೊತ್ತಂಬರಿ ಸೊಪ್ಪು ಥರ ಕಾಣಿಸುತ್ತೆ, ಆದರೆ ಕೊತ್ತಂಬರಿ ಸೊಪ್ಪು ಅಲ್ಲ. ಹಾಗೆ ಜೋಳ ಮತ್ತು ಸಬ್ಬಿಗೆ ಸೊಪ್ಪು ಕೂಡ ಸಿಗುತ್ತೆ ಇಲ್ಲಿ. ಇಲ್ಲಿ ನೋಡಿ ಎಷ್ಟು ಥರದ ಹಣ್ಣು ತರಕಾರಿಗಳನ್ನ ಇಟ್ಟಿದ್ದಾರೆ ಅಂತ ಹೇಳಿ. ಬೆರೀಸ್ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಚೆರಿ, ಬ್ಲ್ಯಾಕ್ ಬೆರಿ, ಬ್ಲೂಬೆರಿ, ರಸ್ಬೆರಿ ಎಲ್ಲ ಇಟ್ಟಿದ್ದಾರೆ.
ಅದೇನದು ಕಿಡ್ನಿ ಬೀನ್ಸಾ? ಹಾ ಹೌದು, ಇದು ದಪ್ಪ ದಪ್ಪ ಬೀನ್ಸ್ ಚಿನ್ನಿ, ಸ್ಟೋನ್ ಅಲ್ಲ, ಎಲ್ಲೋದ್ರು ಬರೀ ಸ್ಟೋನೇನೆ. ಚೆನ್ನಾಗಿರುತ್ತೆ ಇದ್ರ ಸಾಂಬಾರು. ಇವ್ರು ನೋಡಿ ರೆಡ್ ಮತ್ತೆ ಯೆಲ್ಲೋ ಕಲರ್ ಕಲ್ಲಂಗಡಿ ಎರಡು ಇಟ್ಟಿದ್ದಾರೆ. ಕೆಳಗಡೆ ಏನಿದೆ ಇಲ್ಲಿ, ಈ ಸಲಾಮಿಸ್ ಇರ್ಬೋದು ಮತ್ತೆ ವೆಜಿಟೇಬಲ್ಸ್, ಫ್ರೂಟ್ಸ್, ಅದು ಬಿಟ್ರೆ ಪಾಪ್ರಿಕಾ ಇದೆ. ಸೊ ಇವಾಗ ಕೆಳಗಡೆ ಎಲ್ಲ ನೋಡಾಯ್ತು ಏನೇನಿದೆ ಅಂತ ಹೇಳಿ. ಬನ್ನಿ ಇವಾಗ ಮೇಲ್ಗಡೆ ಇನ್ನೂ ಒಂದು ಫ್ಲೋರ್ ಇದೆ, ಅಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. ಮೇಲ್ಗಡೆ ಬಂದರೆ ಈ ಥರ ಇದೆ ನೋಡಿ, ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ನಮಗೆ ಮನೇಲಿ ಯೂಸ್ ಮಾಡೋದಕ್ಕೆ ವಸ್ತುಗಳಾಗಿರ್ಬೋದು, ಈ ಥರ ಕೀ ಚೈನ್ಸ್, ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಬಟ್ಟೆ, ಬ್ಯಾಗ್, ಪ್ರತಿಯೊಂದು ಇದೆ. ಹಂಗೇರಿಯನ್ ಕರೆನ್ಸಿ ಜೊತೆ ಇವರು ಯೂರೋಸಲ್ಲಿ ಕೂಡ ಹಾಕಿದ್ದಾರೆ. ಸೊ ಬೇಗ ಪ್ರೈಸ್ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ಈ ಒಂದು ಟೇಬಲ್ ಮ್ಯಾಟ್ ಏನಿದೆ ಇದಕ್ಕೆ 10 ಯೂರೋ ಅಂತ ಹೇಳಿದ್ರೆ ಇಂಡಿಯನ್ ರುಪೀಸ್ 900 ರೂಪಾಯಿ. ಇನ್ನೊಂದಕ್ಕೆ 900 ರೂಪಾಯಿ ಹಾಕೊಂಡಿದ್ದಾರೆ ನೋಡಿ. ಇದೆಲ್ಲ ಇವ್ರದ್ದು ಟ್ರೆಡಿಷ್ನಲ್ ಅಂತೆ, ಈ ಥರ ಮನೆಗಳಲ್ಲಿ ಇಟ್ಕೊಳ್ಳೋದು, ಈ ಥರ ಮ್ಯಾಟ್ಗಳು ಹಾಕೊಳ್ಳೋದು ಅದೆಲ್ಲ. ಉದಯ್ ಏನು ನೋಡ್ತಿದ್ಯಾ? ನೀವು ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಫುಲ್ಲು ಜಿಂಕೆ ಮುಖ ಇದೆ. ಸೊ ಏನಿದು ಫೇಮಸ್ ಹಂಗರಿಯಲ್ಲಿ ಅಂತ ಕೇಳಿದಕ್ಕೆ ಇವರು ಇಲ್ಲಿ ಹಂಗರಿಯಲ್ಲಿ ಫೇಮಸ್ ಜಿಂಕೆ ಅಂತ ಹೇಳಿದ್ರು. ಇಲ್ಲಿ ನೋಡ್ತಿದ್ದೀರಲ್ಲ, ಇದರಲ್ಲಿ 2 ಜಗ್ ತಗೊಂಡ್ರು ಉದಯ್, 18 ಯೂರೋಸ್ ಅಂತೆ. 2ರಿಂದ 36 ಯೂರೋಸ್ ಕೊಟ್ಟು ಆ ಜಗ್ ತಗೋತಿದ್ದಾರೆ ಶೋಗ್ ಇಡಕ್ಕಂತೆ ಮನೇಲಿ. ಗಂಟೆ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಗಂಟೆ ಎತ್ಕೊಚಿನಿ ನೋಡೋಣ ಹೆಂಗಿದೆ ಅಂತ. ಗಂಟೆ ಬಾರಿಸ್ಬೋದು. ನಾನು ಈ ಮಾರ್ಕೆಟಲ್ಲಿ ಏನು ಅಬ್ಸರ್ವ್ ಮಾಡಿದೆ ಮೇಲ್ಗಡೆ ಅಂದರೆ, ಎಲ್ಲ ಕಡೆ ಈ ಥರ ಚೆಸ್ ಬೋರ್ಡ್ಗಳನ್ನ ಇಟ್ಟಿದ್ದಾರೆ ಗೊತ್ತಾ. ಚಿಕ್ಕದು ದೊಡ್ಡದು ಎಲ್ಲ ಈ ಥರ ಚೆಸ್ ಬೋರ್ಡ್ಗಳನ್ನ ಇಟ್ಟಿದ್ದಾರೆ. ಈ ಕಡೆ ಸೈಡ್ ಕೂಡ ಅಷ್ಟೇನೆ, ಜಾಸ್ತಿ ಬಟ್ಟೆಗಳು ಹಾಗೆ ಹ್ಯಾಂಡ್ ವರ್ಕ್ ಮಾಡಿರೋ ಈ ಥರ ಟೇಬಲ್ ಮ್ಯಾಟ್ಗಳಿದೆ ನೋಡ್ತಿರ್ಬೋದು ಇಲ್ಲಿ. ಸೊ ಇದೇ ಜಾಸ್ತಿ ಇದೆ ಇಲ್ಲಿ. ಇದೆಲ್ಲ ಹ್ಯಾಂಡ್ ವರ್ಕ್ ಅಂತ ಅನಿಸುತ್ತೆ. ಕೇಳಬೇಕು ಆಮೇಲೆ ಹ್ಯಾಂಡ್ ವರ್ಕ್ ಅಲ್ವಾ ಅಂತ ಹೇಳಿ. ನಾನು ಅವರನ್ನ ಕೇಳಿದೆ, ಇದೆಲ್ಲ ಹ್ಯಾಂಡ್ ಮೇಡ್ ಅಂತೆ. ಸೊ ಹಂಗಾಗಿ ಕಾಸ್ಟ್ಲಿ ಇದೆ ನೋಡಿ. ಮೇಲ್ಗಡೆ ಎಲ್ಲೋದ್ರೂ ಇದೇ ಮ್ಯಾಟ್ಗಳು ನೋಡಿ. ಎಷ್ಟೊಂದು ಶಾಪ್ಸಲ್ಲೆಲ್ಲ ಬರೀ ಇದೇ ಮ್ಯಾಟ್ ಇಟ್ಟಿದ್ದಾರೆ ಮೇಲ್ಗಡೆ. ಬಟ್ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ. ಇಲ್ಲಿ ನೋಡಿ, ಇಲ್ಲೇನು ನೋಡ್ತಿದ್ದೀರಾ, ಇದೆಲ್ಲ ಇವರೇ ಹಾಕಿರೋದು. ಸೊ ಇವ್ರು ಹಾಕಿ ಇಲ್ಲೇ ಕೂತ್ಕೊಂಡು ಟೈಮ್ ಸಿಕ್ಕ ಹಾಕ್ತಾರೆ, ಹಾಕಿ ಮಾರ್ತಾ ಇದ್ದಾರೆ. ಅಂತೂ ಫುಲ್ಲು ಶಾಪಿಂಗ್ ಮಾಡಿದ್ದಾಳೆ. ಚಿನ್ನಿ ಏನೇನು ತಗೊಂಡೆ? ಒಂದು ಡಾಲ್ ಮತ್ತೆ ಒಂದು ಮ್ಯೂಸಿಕ್ ಬರೋದು ತಗೊಂಡಿದ್ದಾಳಂತೆ. ಅವಳು ಇನ್ನೂ ಮುಗ್ದಿಲ್ಲ, ಬಾಪ ಪಾತ ಕರಿತಿದ್ದಾಳೆ. ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ನೋಡಿ ಇಲ್ಲಿ ಎಷ್ಟೊಂದು ಶಾಪಿಂಗ್ ಮಾಡ್ಕೊಂಡಿದೀವಿ ಅಂತ. ಸ್ವಲ್ಪ ನಮಗೆ ಮತ್ತೆ ಸ್ವಲ್ಪ ಫ್ರೆಂಡ್ಸ್ಗೆ ಗಿಫ್ಟ್ ಕೊಡೋಣ ಅಂತ ಹೇಳಿ ತಗೊಂಡ್ವಿ. ಹಾಗೆ ಇದೆಲ್ಲ ಸಿಯಾ ಶಾಪಿಂಗ್ ಮಾಡಿರೋದು. ಸೊ ಪ್ರೈಸ್ ಹೇಳೋದಾದ್ರೆ ಫುಡ್ದು ಅದೆಲ್ಲ ಗೊತ್ತಿಲ್ಲ, ಬಟ್ ಈ ತರ ಗಿಫ್ಟ್ ಐಟಮ್ಸ್ ಅಥವಾ ಬೇರೆ ಏನಿತ್ತು ಅಲ್ಲಿ ಬಟ್ಟೆಗಳಾಗಿರ್ಬೋದು, ಬೇರೆ ಟಾಯ್ಸ್, ಅದೆಲ್ಲ ಜರ್ಮನಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೀಪ್ ಇದೆ, ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ಸೊ ಬನ್ನಿ ಇವಾಗ ಹೋಗೋಣ, ಸೆಂಟ್ರಲ್ ಮಾರ್ಕೆಟ್ ಇಂದ ಆಚೆ ಹೋಗಿ ಸ್ವಲ್ಪ ಸಿಟಿ ನೋಡೋಣ. ಇದು ಟಿಪಿಕಲ್ ಹಂಗೇರಿಯನ್ ಟ್ರೆಡಿಷನಲ್ ಡ್ರೆಸ್. ಶಾಪ್ ಒಳಗಡೆ ಹೋದಾಗೆಲ್ಲ ಏನಂತಿದ್ರು ಹೇಳು? ಶಾಪ್ ಒಳಗಡೆ ಎಲ್ಲ ಸಿಯಾ ಅಂತಿದ್ರು. ನಮ್ ಸಿಯಾ ಹಿಂಗೆ ನೋಡ್ತಿದ್ಲು. ಇಲ್ಲಿ ಹಂಗೇರಿಯನ್ ಲ್ಯಾಂಗ್ವೇಜ್ ಅಲ್ಲಿ ಸಿಯಾ ಅಂದ್ರೆ ಹಲೋ ಅಂತ ಹೇಳಿ. ಸೆಂಟ್ರಲ್ ಮಾರ್ಕೆಟ್ ಇಂದ ಆಚೆಗೆ ಬಂದ್ಮೇಲೆ ನಮಗೆ ನೋಡಿ ಇಲ್ಲಿ ಈ ತರ ಒಂದು ಬ್ರೆಡ್ ಸಿಗುತ್ತೆ. ಇದು ಕೂಡ ಚೆನ್ನಾಗಿದೆ. ಇಲ್ಲಿನ ಮೆಟ್ರೋ ಸ್ಟೇಷನ್ಗಳೇನು ಅಂತ ಡೆವಲಪ್ ಏನಾಗಿಲ್ಲ ನೋಡಿ. ಹಾಗೆ ನಿನ್ನೆ 1 ಡೇ ಪಾಸ್ ತಗೊಂಡಿದ್ದು, ನೆನ್ನೆ 11 ಗಂಟೆಗೆ ತಗೊಂಡಿದ್ದು, ಇವತ್ತು 11 ಗಂಟೆವರೆಗಿತ್ತು. ಸೊ ಇವಾಗ ಮತ್ತೆ ಬೇರೆ ಕಡೆ ಹೋಗೋದಿಕ್ಕೆ, ವಾಪಸ್ ಹೋಗೋದಿಕ್ಕೆ ಮತ್ತೆ ಟಿಕೆಟ್ ತಗೋತಿದೀವಿ. ಎಷ್ಟು ಒನ್ ವೇ ಟಿಕೆಟ್ ಇವಾಗ? ಟಿಕೆಟ್ ಮೇ ಬಿ 1.5 ಯೂರೋ ಅನ್ಸುತ್ತೆ. 1.5 ಯೂರೋ ಒಬ್ಬರಿಗೆ ಇವಾಗ ಒನ್ ವೇ ಟಿಕೆಟ್. ಇಲ್ಲೇನ್ ಮಾಡಿದ್ ಇವಾಗ? ಸ್ಕ್ಯಾನ್ ಮಾಡ್ದೆ ಅಲ್ವಾ? ಟಿಕೆಟ್ ನ ವ್ಯಾಲಿಡೇಟ್ ಮಾಡಬೇಕು. ಬರೀ ಟಿಕೆಟ್ ತಗೊಂಡ್ರೆ ಅಷ್ಟೇ ಆಗೋದಿಲ್ಲ, ಅದನ್ನ ವ್ಯಾಲಿಡೇಟ್ ಮಾಡಬೇಕು. ನಾವೇ ವ್ಯಾಲಿಡೇಟ್ ಮಾಡ್ಕೊಂಡು ಹೋಗ್ಬೇಕು. ಟಿಕೆಟ್ ಚೆಕ್ ಮಾಡಕ್ಕೇನು ಬರಲ್ಲ.
ಇಲ್ಲೇ ನಿಂತಿರ್ತಾರೆ ನೋಡಿ, ಈ ಕಡೆ ಕೆಳಗಡೆ ಅಥವಾ ಮೇಲ್ಗಡೆ ನಿಂತ್ಕೊಂಡಿರ್ತಾರೆ. ಸೊ ಟಿಕೆಟ್ ತೊಗೊಂಡಾದ್ಮೇಲೆ ನಾವು ಈ ಥರ ಮಷಿನ್ಗಳು ಇಟ್ಟಿರ್ತಾರೆ. ಸೊ ಅಲ್ಲಿ ವ್ಯಾಲಿಡೇಟ್ ಮಾಡ್ಕೊಂಡು ಹೋಗ್ಬೇಕು ನಾವು. ಇಲ್ಲಿ ಮೆಟ್ರೋ ಸ್ಟೇಷನ್ ನೋಡಿ, ನಾನು ಆಗಲೇ ಹೇಳ್ದಂಗೆ ಇನ್ನು ಅಷ್ಟೊಂದೇನು ಡೆವಲಪ್ ಮಾಡಿಲ್ಲ ಇವರು. ಹೇಗಿದೆ ಅಂತ ನೀವೇ ನೋಡಿ. ನೋಡಿ ಹೆಂಗಿದೆ ಅಂತ. ನಾನು ಅದಕ್ಕೆ ಹೇಳಿದ್ದೆ ಅವಾಗ್ಲೇ ಇನ್ನು ಡೆವಲಪ್ ಆಗಿಲ್ಲ ಅಂತ ಹೇಳಿ. ಸೊ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳಿ. ಇಲ್ಲಿ ಗೋಲ್ಡ್ ಪ್ರೈಸ್ ಎಷ್ಟಿದೆ ನೋಡಿ. ಇದೆಲ್ಲ ಗೋಲ್ಡ್, ಸರಿಯಾಗಿ ಕಾಣ್ತಿಲ್ಲ, ಬಟ್ ಇದೆಲ್ಲ ಗೋಲ್ಡ್ ಜ್ಯುವೆಲ್ರೀಸ್ ಅಂತೆ. ಹಾಗೆ ಪ್ರೈಸ್ ನೋಡಿ ಇಲ್ಲಿ ಎಷ್ಟೆಷ್ಟು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನನಗೆ. ಅಲ್ಲಿ ಕೇಳು, ಸೇಮ್ ಮೆನು ನಮ್ಮ ಇಂಡಿಯಾದಲ್ಲಿ ಹೇಗಿದೆ ಹಾಗೆ ಇದೆ ಅಲ್ಲ? ತುಂಬಾನೇ ಆಪ್ಷನ್ಸ್ ಇದೆ ಅಲ್ವಾ? ಲೆಮನ್ ರೈಸ್ ಕೂಡ ಐತಿ. ಹೌದಾ? ಬುಡಾಪೆಸ್ಟ್ ಅಲ್ಲಿ ಮ್ಯಾಂಗೋ ಲಸ್ಸಿ ಕುಡಿ. ಹೇಗಿದೆ ಹೇಳು ಕುಡಿದು. ಮ್ಯಾಂಗೋ ಲಸ್ಸಿ ಚೆನ್ನಾಗಿದೆಯಾ? ಕುಡಿ ಚಿನ್ನೆ, ಕುಡಿ. ಡ್ರಿಂಕ್ ಚೆನ್ನಾಗಿದೆ. ಗಾರ್ಲಿಕ್ ನಾನ್ ಮತ್ತು ಪನ್ನೀರ್ ಟಿಕ್ಕಾ ಹಾಗೆ ಪನ್ನೀರ್ ಗ್ರೇವಿ ಮತ್ತು ಜೀರಾ ರೈಸ್ ಆರ್ಡರ್ ಮಾಡಿದ್ವಿ. ಇವಾಗ ತಿನ್ನಬೇಕು. ಹೋಟೆಲಿಂದ ಊಟ ಮಾಡಿಕೊಂಡು ಬಂದ್ವಿ. ಫುಡ್ಡು ಮ್ಯಾಂಗೋ ಲಸ್ಸಿ ಒಂದು ಚೆನ್ನಾಗಿತ್ತು, ಅದು ಬಿಟ್ಟರೆ ಬಾಕಿ ಎಲ್ಲ ಆವ್ರೇಜ್ ಅಂತಲೇ ಹೇಳ್ಬೋದು, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸೊ ಇದಿಷ್ಟು ಬುಡಾಪೆಸ್ಟ್ ವಿಡಿಯೋ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಬುಡಾಪೆಸ್ಟ್ ಅಲ್ಲಿ ನೋಡೋದಕ್ಕೆ ಇನ್ನೂ ತುಂಬಾನೇ ಸ್ಥಳಗಳಿದೆ. ಸೊ ನಾವು ಮೇನ್ ಏನಿದೆ ಟೂರಿಸ್ಟ್ ಅಟ್ರಾಕ್ಷನ್ ಅದಷ್ಟೇ ಕವರ್ ಮಾಡಿದೀವಿ. ಇಲ್ಲಿ ಒಂದು ಥರ್ಮಲ್ ಬಾತ್ ಇದೆ, ಅದಕ್ಕೆ ಇಂಟ್ರೆಸ್ಟ್ ಇರೋರು ಅದಕ್ಕೆ ಹೋಗ್ಬೋದು. ಹಾಗೆ ತುಂಬಾನೇ ಚರ್ಚ್ಗಳಿದೆ. ಐ ಹೋಪ್ ನಿಮಗೆ ಈ ವಿಡಿಯೋಗಳು ಇಷ್ಟ ಆಗಿರುತ್ತೆ ಅಂತ ಹೇಳಿ. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.